ಯಾರು ಜೀವನದಲ್ಲಿ ವ್ರತಗಳನ್ನ ಆಚರಣೆ ಮಾಡೋದಿಲ್ವೋ, ಏಕಾದಶಿಯಾದಿ ಉಪವಾಸಗಳು, ಕೃಷ್ಣ ಜನ್ಮಾಷ್ಟಮಿ, ಚಾತುರ್ಮಾಸ್ಯಾದಿ ಅನೇಕ ವ್ರತಗಳನ್ನ ಯಾರು ಮಾಡೋದಿಲ್ವೋ, ಯಾರು ಯಜ್ಞಗಳನ್ನ ಮಾಡೋದಿಲ್ವೋ, ತಮ್ಮ ಜೀವನದಲ್ಲಿ ತಪಸ್ಸು ಹಾಗೆ ದಾನ, ಸ್ವಾಧ್ಯಾಯ, ಮುಖ್ಯವಾಗಿ ಸ್ವಾಧ್ಯಾಯ, ಈ ಗುಣಗಳು ಯಾರಲ್ಲಿ ಇರೋದಿಲ್ವೋ ಅವನು ಯಾವತ್ತೂ ಕೂಡ ಸನ್ಯಾಸಾಶ್ರಮಕ್ಕೆ ಯೋಗ್ಯನಾದ ವ್ಯಕ್ತಿ ಅಲ್ಲ. ಸನ್ಯಾಸಾಶ್ರಮಕ್ಕೆ ಯೋಗ್ಯ ವ್ಯಕ್ತಿ ಯಾರು ಅಂದ್ರೆ, ಯಾರು ತಮ್ಮ ಜೀವನದಲ್ಲಿ ಯಜ್ಞ, ದಾನ, ತಪಸ್ಸು, ಸ್ವಾಧ್ಯಾಯ ಇವೇ ಮೊದಲಾದ ಗುಣಗಳನ್ನ ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೋ ಅವರೇ ಸನ್ಯಾಸಾಶ್ರಮಕ್ಕೆ ಯೋಗ್ಯರಾದ ವ್ಯಕ್ತಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೆಂಕಟನಾಥರ ಹತ್ತಿರ ವಿದ್ಯೋಪದೇಶಕರಾದ, ಅವರ ಸ್ವರೂಪೋದ್ಧಾರಕರಾದ ಸುಧೀಂದ್ರ ತೀರ್ಥರು ಸನ್ಯಾಸಾಶ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ವೆಂಕಟನಾಥರು ಆ ಸನ್ಯಾಸಾಶ್ರಮದ ಮಹತ್ವವನ್ನ, ಪಾವಿತ್ರ್ಯವನ್ನ ಅತ್ಯಂತ ಸೊಗಸಾಗಿ ನಿರೂಪಣೆಯನ್ನ ಮಾಡಿ, ಇಂಥ ಸನ್ಯಾಸಕ್ಕೆ ನಾನು ಯೋಗ್ಯನಲ್ಲ, ಆದ್ದರಿಂದ ನನಗೂ ಸನ್ಯಾಸಾಶ್ರಮಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಆದ್ದರಿಂದ ನನಗೆ ಸನ್ಯಾಸ ಬೇಡ ಅಂತ ಹೇಳಿ ಆ ವೆಂಕಟನಾಥರು ಪ್ರಾರ್ಥನೆಯನ್ನ ಮಾಡ್ತಾರೆ. ಮಧ್ವಾಚಾರ್ಯರು ಕೂಡ ಸನ್ಯಾಸಾಶ್ರಮದ ಬಗ್ಗೆ ತಮ್ಮ ಯತಿಪ್ರಣವ ಕಲ್ಪ ಅನ್ನೋ ಗ್ರಂಥದಲ್ಲಿ ಅನೇಕ ರೀತಿಯಾಗಿ ಸನ್ಯಾಸ ಪದ್ಧತಿ, ಯತಿಪ್ರಣವ ಕಲ್ಪ ಈ ಗ್ರಂಥದಲ್ಲಿ ಅನೇಕ ರೀತಿಯಾಗಿ ಇದರ ಮಹತ್ವವನ್ನ ನಿರೂಪಿಸಿದ್ದಾರೆ. ಶಾಸ್ತ್ರ ಹೇಳುತ್ತೆ, ಋಣತ್ರಯಮಪಾಕೃತ್ಯ ನಿರ್ಮಮೋ ನಿರಹಂಕೃತಿ ಬ್ರಾಹ್ಮಣ ಕ್ಷತ್ರಿಯೋ ವಾಥ ವೈಶ್ಯೋ ವಾ ಪ್ರವ್ರಜೇತ್ ಗೃಹ. ಪ್ರತಿಯೊಬ್ಬ ಮನುಷ್ಯ ತಾನು ಹುಟ್ಟಿದಾಗ 3 ಋಣಗಳನ್ನ ಇಟ್ಟುಕೊಂಡು ಹುಟ್ಟುತ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಜಾಯಮಾನೋ ಹವೈ ಬ್ರಾಹ್ಮಣ ತ್ರಿಭಿರ್ಣವ ಜಾಯತೆ. ಆ 3 ಋಣಗಳು ಯಾವುದು? ದೇವಋಣ, ಋಷಿ ಋಣ, ಪಿತೃಋಣ. ಈ 3 ಋಣಗಳನ್ನ ತಿಳಿಸುವ ಉಪಾಯ ಅದೇ ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಯಜ್ಞೇನ ದೇವೇಭ್ಯಃ ಪ್ರಜಯಾ ಪಿತೃಭ್ಯಃ ಅಧ್ಯಯನೇನ ಋಷಿಭ್ಯಃ. ಯಜ್ಞ ಯಾಗಾದಿಗಳನ್ನ ಮಾಡೋದರ ಮೂಲಕ ದೇವತೆಗಳ ಋಣವನ್ನ ತೀರಿಸು, ಅಧ್ಯಯನ ಮಾಡೋದರ ಮೂಲಕ ಋಷಿ ಋಣವನ್ನ ತೀರಿಸು, ಸಂತಾನವನ್ನ ಪಡೆದುಕೊಳ್ಳೋದರ ಮೂಲಕ ಪಿತೃಋಣವನ್ನ ಪರಿಹಾರ ಮಾಡಿಕೋ. ಹೀಗೆ ಋಣತ್ರಯಮಪಾಕೃತ್ಯ 3 ಋಣವನ್ನ ತೀರಿಸಿದ ಮೇಲೆ ಜೀವನದಲ್ಲಿ ವೈರಾಗ್ಯ ಬಂತು ಅಂತ ಹೇಳಿದರೆ
ಯಾವ ಆಶ್ರಮದಲ್ಲಿ ಇರ್ತಾನೋ ಆ ಆಶ್ರಮವನ್ನ ಬಿಟ್ಟು ಅತ್ಯಂತ ಉತ್ತಮವಾದ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು. ಆದ್ದರಿಂದ ಈ ವೆಂಕಟನಾಥರಿಗೆ ಸನ್ಯಾಸಾಶ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ ಆ ಸುಧೀಂದ್ರ ತೀರ್ಥರು. ಮಧ್ವಾಚಾರ್ಯರು ಸನ್ಯಾಸಕ್ಕೆ ಯಾರು ಅಧಿಕಾರಿಗಳು ಯಾರು ಅನಧಿಕಾರಿಗಳು ಅನ್ನೋದನ್ನ ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಯಾರು ಅನಧಿಕಾರಿಗಳು? ಆರೂಢ ಪತಿತೋ ಯಸ್ತು ಕುನಖಿ ಶ್ಯಾಮದಂತಕಃ ಕ್ಷಯಕ್ಷೋಭಾಂಗ ವಿಕಲಃ ನಚ ಸನ್ಯಾಸಮರ್ಹತಿ. ಜೀವನದಲ್ಲಿ ಯಾರಿಗಾದರೂ ಕೂಡ ಕ್ಷಯರೋಗ ಬಂದಿದ್ದರೆ, ಅವರ ಅಂಗ ಊನ ಆಗಿದ್ದರೆ, ಕುನಖಿ ಯಾವ ವ್ಯಕ್ತಿಯ ಉಗುರು ತುಂಬಾ ಕೆಟ್ಟದಾಗಿ ಇರುತ್ತೋ, ಆರೂಢ ಪತಿತ ಯಾರಾಗಿರ್ತಾನೋ ಇವನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಲ್ಲ. ಅಷ್ಟೇ ಅಲ್ಲ, ವ್ರತ ಯಜ್ಞ ತಪೋ ದಾನ ಹೋಮ ಸ್ವಾಧ್ಯಾಯ ವರ್ಜಿತಃ ಸನ್ಯಸ್ಯೈವಾಶ್ರಮತ್ರಾಸಂ ಸನ್ಯಾಸಂ ನೈವ ಕಾರಯೇ. ಸನ್ಯಾಸ ಅಂದ್ರೆ ಆ ಆಶ್ರಮ ಒಂದು ಆಟ ಆಡ್ಲಿಕ್ಕೆ ಇರುವಂತಹ ಆಶ್ರಮ ಅಂತ ಅನ್ಕೋಬಾರದು. ಎಂಥ ಪರಮ ಪವಿತ್ರವಾದ ಆಶ್ರಮ ಆ ಸನ್ಯಾಸಾಶ್ರಮ. ಹೇಳುತ್ತೆ ಶಾಸ್ತ್ರ, ಹೇಳುತ್ತೆ ಯಾರು ಜೀವನದಲ್ಲಿ ವ್ರತಗಳನ್ನ ಆಚರಣೆ ಮಾಡೋದಿಲ್ವೋ, ಏಕಾದಶಿಯಾದಿ ಉಪವಾಸಗಳು, ಕೃಷ್ಣ ಜನ್ಮಾಷ್ಟಮಿ, ಚಾತುರ್ಮಾಸ್ಯಾದಿ ಅನೇಕ ವ್ರತಗಳನ್ನ ಯಾರು ಮಾಡೋದಿಲ್ವೋ, ಯಾರು ಯಜ್ಞಗಳನ್ನ ಮಾಡೋದಿಲ್ವೋ, ತಮ್ಮ ಜೀವನದಲ್ಲಿ ತಪಸ್ಸು ಹಾಗೆ ದಾನ ಸ್ವಾಧ್ಯಾಯ, ಮುಖ್ಯವಾಗಿ ಸ್ವಾಧ್ಯಾಯ, ಈ ಗುಣಗಳು ಯಾರಲ್ಲಿ ಇರೋದಿಲ್ವೋ ಅವನು ಯಾವತ್ತೂ ಕೂಡ ಸನ್ಯಾಸಾಶ್ರಮಕ್ಕೆ ಯೋಗ್ಯನಾದ ವ್ಯಕ್ತಿ ಅಲ್ಲ. ಸನ್ಯಾಸಾಶ್ರಮಕ್ಕೆ ಯೋಗ್ಯ ವ್ಯಕ್ತಿ ಯಾರು ಅಂದ್ರೆ, ಯಾರು ತಮ್ಮ ಜೀವನದಲ್ಲಿ ಯಜ್ಞ ದಾನ ತಪಸ್ಸು ಸ್ವಾಧ್ಯಾಯ ಇವೇ ಮೊದಲಾದ ಗುಣಗಳನ್ನ ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೋ ಅವರೇ ಸನ್ಯಾಸಾಶ್ರಮಕ್ಕೆ ಯೋಗ್ಯರಾದ ವ್ಯಕ್ತಿ. ಅಷ್ಟೇ ಅಲ್ಲ, ಕೆಲವರೆಲ್ಲ ಸನ್ಯಾಸಾಶ್ರಮವನ್ನ ಎಂಥೆಂಥ ಸಮಯದಲ್ಲಿ ತೆಗೆದುಕೊಳ್ತಾರೆ. ಆ ಸಮಯದಲ್ಲಿ ತೆಗೆದುಕೊಳ್ಳಬೇಕೋ ಬೇಡವೋ ಅಂತ ಹೇಳಿದ್ರೆ, ಅತ್ರಿ ಮಹರ್ಷಿಗಳ ವಾಕ್ಯ ನಮಗೆ ಎಚ್ಚರಿಕೆ ಕೊಡುತ್ತೆ. ಬಾಲಾಪತ್ಯ ಅನಪತ್ಯೋ ವಾ ಗರ್ಭಿಣಿ ಪತಿರೇವಚ ನ ಸನ್ಯಸೇದ್ವಿರಕ್ತೋಪಿ ಪ್ರಾಯಶ್ಚಿತ್ತೀ ಭವೇತ ಸಹ. ಯಾರಿಗೆ ಮದುವೆ ಆದ ಮೇಲೆ ಮಕ್ಕಳಾಗೋದಿಲ್ವೋ, ಅಥವಾ ಬಾಲಾಪತ್ಯ ಆಗಷ್ಟೇ ಮದುವೆ ಆಗಿ ಒಂದು ಸಣ್ಣ ಮಗು ಇರುತ್ತೆ, ಅಂಥವನೂ ಕೂಡ ಸನ್ಯಾಸಕ್ಕೆ ಯೋಗ್ಯನಾದ ವ್ಯಕ್ತಿ ಅಲ್ಲ. ಅದಕ್ಕೆ ಒಂದು ಮಾತು ಇದೆ, ಮಾಘನ ಕಾವ್ಯ ಕೇಳಿ ಮುದುಕ ಕೆಟ್ಟ, ಕೃಷ್ಣನ ಉಪದೇಶ ಕೇಳಿ ಅಳಿಯ ಕೆಟ್ಟ. ಯಾವಾಗ್ಲೋ ಒಂದ್ಸಲ ಉಪನ್ಯಾಸಕ್ಕೆ ಕೂತಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಯಾವ ಭಗವದ್ಗೀತೆ ಇದೆ, ಆ ಗೀತೆಯನ್ನ ಕೇಳಿ ಅಳಿಯ ವಿರಕ್ತನಾಗಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಸನ್ಯಾಸ ತೆಗೆದುಕೊಂಡರೆ ಆ ಸನ್ಯಾಸ ಅದು ಅವನಿಗೆ ಯೋಗ್ಯ ಆಗೋದಿಲ್ಲ. ಆ ಸನ್ಯಾಸ ಅವನಿಗೆ ಯಾವುದೇ ರೀತಿಯಾಗಿಯೂ ಕೂಡ ಅವನಿಗೆ ಫಲವನ್ನು ಕೊಡೋದಿಲ್ಲ. ಗರ್ಭಿಣಿ ಪತಿರೇವಚ, ಅಷ್ಟೇ ಅಲ್ಲ, ಯಾವನ ಹೆಂಡತಿ ಗರ್ಭಿಣಿ ಆಗಿರ್ತಾಳೋ ಆ ಗರ್ಭಿಣಿಯ ಗಂಡನೂ ಕೂಡ ಸನ್ಯಾಸಾಶ್ರಮವನ್ನ ತೆಗೆದುಕೊಳ್ಳಬಾರದು. ಅಷ್ಟೇ ಅಲ್ಲ, ಕೆಲವರೆಲ್ಲ ತಂದೆ ತಾಯಿಗಳು ವೃದ್ಧರಾಗಿರ್ತಾರೆ,
ಅವರ ಸೇವೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ. ಶಾಸ್ತ್ರ ಹೇಳುತ್ತೆ, ಇವತ್ತಿನ ದಿನ ನಮ್ಮ ಕಣ್ಣಿಗೆ ಕಾಣಿಸುವ ಸಾಕ್ಷಾತ್ ದೇವತೆ ಅಂದರೆ ಕಲ್ಲಿನ ಪ್ರತಿಮೆಯಲ್ಲಿ ಭಗವಂತ ಇರ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ನಮ್ಮ ಕಣ್ಣಿಗೆ ಕಾಣುವ ಸಾಕ್ಷಾತ್ ದೇವತೆ ಅಂತ ಹೇಳಿದರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು. ಅಂಥ ತಂದೆ ತಾಯಿಗಳ, ವೃದ್ಧರಾದ ತಂದೆ ತಾಯಿಗಳ ಸೇವೆಯನ್ನ ಮಾಡೋದು ಬಿಟ್ಟು ಆ ಸೇವೆಯಲ್ಲಿ ಅನಾದರವನ್ನ ಮಾಡಿ ಇದ್ರೆ ಎಲ್ಲಿ ಸೇವೆಯನ್ನು ಮಾಡಬೇಕಾಗತ್ತೋ ಅನ್ನೋ ಒಂದು ಕಾರಣದಿಂದ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳಿ ಹೊರಟ್ರೆ ಶಾಸ್ತ್ರ ಹೇಳುತ್ತೆ, ಮುಮೂರ್ಷು ಪಿತರೌ ಯಸ್ಯ ಭಾರ್ಯಾವ ಗರ್ಭಿಣಿ ಭವೆ ನಚ ಸನ್ಯಾಸಮರ್ಹತಿ. ವೃದ್ಧರಾದ ತಂದೆ ತಾಯಿಗಳು ಬದುಕಿದ್ದಾಗ ಅವರ ಸೇವೆಯನ್ನ ಮಾಡೋದು ಬಿಟ್ಟು ಯಾರಾದರೂ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡರೆ ಆ ಸನ್ಯಾಸವೂ ಕೂಡ ಅವನಿಗೆ ಫಲವನ್ನು ಕೊಡೋದಿಲ್ಲ ಅಂತ ಈ ರೀತಿಯಾಗಿ ಹೇಳುತ್ತೆ. ಮತ್ತೆ ಅಷ್ಟೇ ಅಲ್ಲ, ಇನ್ನೊಬ್ಬ ಮಹರ್ಷಿಗಳು ನಮಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ರಜಸ್ವಲಾಯಾಂ ಭಾರ್ಯಾಯಾಂ, ಯಾವನ ಹೆಂಡತಿ ರಜಸ್ವಲೆ ಆಗಿರ್ತಾಳೋ ಆ ಸಂದರ್ಭದಲ್ಲಿ ಸನ್ಯಾಸಾಶ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಹೋಗಬಾರದು. ಅಷ್ಟೇ ಅಲ್ಲ, ಹೆಂಡತಿ ರಜಸ್ವಲೆ ಆಗಿರುವ ಸಮಯದಲ್ಲಿ ಯಾವ ಯಾವ ಕೆಲಸಗಳನ್ನ ಮಾಡಬಾರದು ಅಂತ ಹೇಳಿದ್ರೆ, ಜೀವಶ್ರಾದ್ದಂ, ತನ್ನ ಆತ್ಮಶ್ರಾದ್ದ, ಗಯಾಶ್ರಾದ್ದ ಇವ್ಯಾವುದನ್ನೂ ಕೂಡ ಮಾಡ್ಲಿಕ್ಕೆ ಹೋಗಬಾರದು. ಅಪ್ಪಿ ತಪ್ಪಿ ಆಗ್ರಹಕ್ಕೆ ಬಿದ್ದು ಇಂಥ ಜೀವಶ್ರಾದ್ದವನ್ನ ಮಾಡಿಕೊಂಡು ಆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೆ ಉದ್ಯುಕ್ತನಾದರೆ ಅಂಥ ವ್ಯಕ್ತಿ ಏನಾಗ್ತಾನೆ ಅಂದ್ರೆ ನರಕಮಾಪ್ನುಯ, ನರಕಲೋಕಕ್ಕೆ ಅವನು ಹೋಗ್ತಾನೆ. ಆದ್ದರಿಂದ ಯಾವತ್ತೂ ಕೂಡ ಹೆಂಡತಿ ರಜಸ್ವಲೆ ಆದ ಸಮಯದಲ್ಲಿ ಇಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗಬಾರದು ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಾಗಾದ್ರೆ ಸನ್ಯಾಸಾಶ್ರಮವನ್ನ ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕು, ಸನ್ಯಾಸಿಯ ಧರ್ಮಗಳು ಯಾವುದು ಅಂತ ಕೇಳಿದ್ರೆ, ವಿರಕ್ತ ಪ್ರಾತರುತ್ಥಾಯ ಕೃತ ನಿತ್ಯ ಕ್ರಿಯ ಶುಚಿ ಪೂರ್ವಾಹ್ನ ಏವ ಸಂಕಲ್ಪ್ಯ ಶ್ರಾದ್ದ ಹೋಮಾದಿ ಕಂಚರೇತ್ ನರಾತ್ರೌ ಸನ್ಯಸೇತ್ ಕಷ್ಟಿತ್. ಯಾರಿಗೆ ಜೀವನದಲ್ಲಿ ವೈರಾಗ್ಯ ಬಂದಿದೆನೋ ಅಂತಹ ವ್ಯಕ್ತಿ ಸನ್ಯಾಸವನ್ನ ತೆಗೆದುಕೊಳ್ಳಬೇಕು. ನಾರಾಯಣ ಪಂಡಿತಾಚಾರ್ಯರು ಕೂಡ ತಮ್ಮ ಮಧ್ವವಿಜಯ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ. ಯಾವಾಗ ತನಗೆ ಜೀವನದಲ್ಲಿ ವೈರಾಗ್ಯ ಬರುತ್ತೋ ಆ ವೈರಾಗ್ಯ ಬಂದ ಸಮಯದಲ್ಲಿ ಅವನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ, ಅರುಣೋದಯ ಕಾಲದಲ್ಲಿ ಎದ್ದು ತನ್ನ ಎಲ್ಲ ನಿತ್ಯ ವಿಧಿ ವಿಧಾನಗಳನ್ನ ಪೂರೈಸಿಕೊಂಡು ಶ್ರಾದ್ದ, ವಿರಜಾ ಹೋಮ, ಪುರುಷ ಸೂಕ್ತ ಹೋಮ ಇವೇ ಮೊದಲಾದಂತ ಆ ಸನ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವ ಹೋಮ ಹವನಗಳು ಇದೆ ಅದನ್ನ ಮುಗಿಸಿಕೊಂಡು ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು. ನರಾತ್ರೌ ಸನ್ಯಸೆ, ಏನೇ ಆಗಲಿ ರಾತ್ರಿ ಕಾಲದಲ್ಲಿ ರಾಕ್ಷಸರು ಓಡಾಡುವಂತಹ ಯಾವ ರಾತ್ರಿ ಸಮಯ ಇದೆ ಈ ರಾತ್ರಿ ಕಾಲದಲ್ಲಿ ಮಾತ್ರ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಬಾರದು ಅಂತ ಈ ರೀತಿಯಾಗಿ ನಮಗೆ ಧರ್ಮಶಾಸ್ತ್ರ ನಿರೂಪಣೆಯನ್ನ ಮಾಡುತ್ತೆ. ಹೀಗೆ ಸನ್ಯಾಸವನ್ನ ಯಾವಾಗ ತೆಗೆದುಕೊಳ್ಳಬೇಕು, ಆ ವ್ಯಕ್ತಿಯ ಧರ್ಮನಿಷ್ಠೆಗಳು ಯಾರು ತೆಗೆದುಕೊಳ್ಳಬಾರದು, ಇದೆಲ್ಲ ಪ್ರಮೇಯಗಳನ್ನು ಕೂಡ ಧರ್ಮಶಾಸ್ತ್ರ ನಿರೂಪಣೆಯನ್ನ ಮಾಡಿ ಸನ್ಯಾಸಿಗಳು, ಒಟ್ಟು 4 ತರಹದ ಸನ್ಯಾಸಿಗಳು ಜಗತ್ತಿನಲ್ಲಿ ನಮಗೆ ಕಾಣ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಯಾರ್ಯಾರು? ಕುಟೀಚಕ, ಬಹುದಕ, ಹಂಸ ಮತ್ತೆ ಪರಮಹಂಸ ಅಂತ ಹೇಳಿ 4 ತರಹದ ಸನ್ಯಾಸಿಗಳು ಜಗತ್ತಿನಲ್ಲಿ ಇವತ್ತಿನ ದಿನ ನಾವು ನೋಡಬಹುದಾಗಿದೆ.
ಹಾಗಾದ್ರೆ ಯಾರು ಕುಟೀಚಕರು ಅಂತ ಹೇಳಿದರೆ, ಸನ್ಯಾಸವನ್ನ ತೆಗೆದುಕೊಂಡು ತನ್ನ ಮನೆಯಲ್ಲಿಯೇ ವಾಸವನ್ನ ಮಾಡಿಕೊಂಡು ಪ್ರತಿನಿತ್ಯ ಭಿಕ್ಷೆಯನ್ನ ಸ್ವೀಕಾರ ಮಾಡಿ, ಯಾರ ಮನೆಯಲ್ಲಿ ಬೇಕಾದ್ರೂ ಆಗಬಹುದು, ಬಂಧುಗಳ ಮನೆಯಲ್ಲಿ ಅಥವಾ ಶಿಷ್ಯರ ಮನೆಯಲ್ಲಿ ಭಿಕ್ಷೆಯನ್ನ ಸ್ವೀಕಾರ ಮಾಡಿ ತನ್ನ ಜೀವನವನ್ನು ನಡೆಸಬೇಕು. ಇವರು ಶಿಖಾಬಂಧನ, ಯಜ್ಞೋಪವೀತ, ತ್ರಿದಂಡಿ ಸನ್ಯಾಸಿಗಳು, ಕಮಂಡಲು ಇವುಗಳನ್ನ ಇವರು ಇಟ್ಕೊಂಡಿರ್ತಾರಂತೆ, ಈ ಕುಟೀಚಕ ಅನ್ನುವಂತಹ ಸನ್ಯಾಸಿಗಳು. ಅದರಿಂದ ಸನ್ಯಾಸ ಅಂದ ಮಾತ್ರಕ್ಕೆ ಕೇವಲ ಕಾವಿ ಬಟ್ಟೆಯನ್ನ ಧರಿಸಿಕೊಂಡು ಇರೋದೇ ಸನ್ಯಾಸ ಅಲ್ಲ. 4 ತರಹದ ಸನ್ಯಾಸದಲ್ಲಿ ಕುಟೀಚಕದ ಸನ್ಯಾಸದ ರೀತಿ ವೈವಿಧ್ಯತೆಯನ್ನ ಶಾಸ್ತ್ರ ಈ ರೀತಿಯಾಗಿ ನಮಗೆ ನಿರೂಪಣೆ ಮಾಡುತ್ತೆ. ಇನ್ನ ಬಹೂದಕ ಅನ್ನೋ ಸನ್ಯಾಸಿ ವರ್ಗ ಯಾವ ರೀತಿ ಇರ್ತಾರೆ ಅಂದ್ರೆ, ಬಂಧುಪುತ್ರಾದಿ ವರ್ಜಿತ ಸಪ್ತಾಗಾರಂ ಚರೇತ್ ಭೈಕ್ಷ್ಯಂ ಏಕಾನ್ನಂಚ ಪರಿತ್ಯಜೆ ಅಂತ ಹೇಳುತ್ತೆ ಶಾಸ್ತ್ರ. ಇವರು ಸನ್ಯಾಸವನ್ನ ಸ್ವೀಕಾರ ಮಾಡಿ ಬಂಧು ಮಕ್ಕಳು ಇವರಾರೂ ಕೂಡ ಇವರ ಹತ್ತಿರ ಇರೋದಿಲ್ಲ. ಅಷ್ಟೇ ಅಲ್ಲ, ಕುಟೀಚಕರಿಗಿಂತಲೂ ಕೂಡ ವ್ಯತ್ಯಾಸ ಏನು ಅಂದ್ರೆ, ಕುಟೀಚಕರು ಸನ್ಯಾಸವನ್ನ ತೆಗೆದುಕೊಂಡು ಅವರ ಮನೆಯಲ್ಲಿ ವಾಸ ಮಾಡಬಹುದು. ಆದರೆ ಬಹೂದಕರು ಮಾತ್ರ ಮನೆಯಲ್ಲಿ ವಾಸ ಮಾಡದೆ ಮನೆಯನ್ನು ಬಿಟ್ಟು ಬಂಧು ಬಾಂಧವರಿಂದ ರಹಿತರಾಗಿ ಎಲ್ಲೆಲ್ಲಿ ಭಿಕ್ಷೆ ಸಿಗತ್ತೋ ಆ ಭಿಕ್ಷೆಯನ್ನ ಸ್ವೀಕಾರ ಮಾಡಿ ಯಾರು ಧರ್ಮಾನುಷ್ಠಾನವನ್ನು ನಡೆಸ್ತಾರೋ ಅವರನ್ನ ಬಹೂದಕ ಸನ್ಯಾಸಿಗಳು ಅಂತ ಪರಿಗಣನೆ ಮಾಡಬೇಕು. ಇನ್ನ ಹಂಸ ಅನ್ನೋ ವರ್ಗದಲ್ಲಿ ಸೇರುವಂತಹ ಸನ್ಯಾಸಿಗಳು ಕಮಂಡಲು ಪಾತ್ರೆ, ಭಿಕ್ಷಾ ಪಾತ್ರೆ, ಕಂಥ, ಕೌಪೀನ, ಹಾಗೆ ಆ ಕೌಪೀನವನ್ನ ಮುಚ್ಚಿಕೊಳ್ಳಲಿಕ್ಕೆ ಒಂದು ವಸ್ತ್ರ, ಅಂಗವಸ್ತ್ರ, ಮೇಲ್ಗಡೆ ಬಟ್ಟೆ, ಉಟ್ಟುಕೊಳ್ಳಲಿಕ್ಕೆ ಕೆಳಗೆ ಬಟ್ಟೆ, ಹಾಗೆ ಕೌಪೀನ, ಆ ದಂಡವನ್ನ ಧಾರಣೆ ಮಾಡಿ ಯಾರು ತಮ್ಮ ಧರ್ಮಾನುಷ್ಠಾನವನ್ನ ನಡೆಸ್ತಾರೋ ಇವರನ್ನ ಹಂಸ ಸನ್ಯಾಸಿಗಳು ಅಂತ ಈ ರೀತಿಯಾಗಿ ನಿರೂಪಣೆ ಮಾಡುತ್ತೆ ಶಾಸ್ತ್ರ. ಆದರೆ ಪರಮಹಂಸ ಸನ್ಯಾಸಿಗಳು ಯಾವ ರೀತಿಯ ಇರ್ತಾರೆ, ಅವರ ವೈವಿಧ್ಯತೆ ಏನು? ಸನ್ಯಾಸಿಗಳಲ್ಲಿ ಇವರು ಪರಮಹಂಸರು, ಇವರು ಹಂಸರು, ಇವರು ಬಹೂದಕರು, ಕುಟೀಚಕರು ಅಂತ ಹೇಗೆ ಕಂಡು ಹಿಡಿಯೋದು? ಪರಮಹಂಸರು ಅಂತ ಯಾವ ಉಪಾಯದಿಂದ ಕಂಡು ಹಿಡಿಯೋದು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಏಕಂತು ವೈಣವಂ ದಂಡಂ ಧಾರಯೇನ್ ನಿತ್ಯಮಾದರ ಕೌಪೀನಾಚ್ಛಾದನಂ ವಸ್ತ್ರಂ ಕಂಥಾಂ ಶೀತ ನಿವಾರಣಂ. ಒಂದು ವೇಣು ವೃಕ್ಷದ ಒಂದು ದಂಡ ಆದರ ಪೂರ್ವಕವಾಗಿ ಒಬ್ಬ ಗೃಹಸ್ಥನಿಗೆ, ಒಬ್ಬ ಬ್ರಹ್ಮಚಾರಿಗೆ ಯಜ್ಞೋಪವೀತ ಎಷ್ಟು ಪರಮ ಪವಿತ್ರವಾದ ವಸ್ತುವೋ ಅದಕ್ಕಿಂತಲೂ ಕೂಡ ಅತ್ಯಂತ ಪರಮ ಪವಿತ್ರವಾದ ವಸ್ತು ಈ ಪರಮಹಂಸ ಸನ್ಯಾಸಿಗಳಿಗೆ ದಂಡ, ವೈಣವ ದಂಡ ಅಂತ ಹೇಳುತ್ತೆ. ಎಲ್ಲೇ ಹೋಗಲಿ ಆ ದಂಡವನ್ನ ಬಿಟ್ಟು ಅವರು ಇರಬಾರದು. ಹೇಗೆ ಒಬ್ಬ ಬ್ರಹ್ಮಚಾರಿ ಗೃಹಸ್ಥ ಯಜ್ಞೋಪವೀತವನ್ನ ಬಿಟ್ಟು ಇರಲಾರನೋ ಅದೇ ರೀತಿ ಪ್ರತಿಯೊಬ್ಬ ಸನ್ಯಾಸಿಯೂ ಕೂಡ ತಮ್ಮ ಆಶ್ರಮ ಸ್ವೀಕಾರ ಸಮಯದಲ್ಲಿ ಗುರುಗಳು ಆ ದಂಡವನ್ನ ಏನ್ ಕೊಡ್ತಾರೆ ಆ ದಂಡವನ್ನ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲಿಯೂ ಕೂಡ ಆ ದಂಡವನ್ನ ಪರಿತ್ಯಾಗ ಮಾಡಬಾರದು. ಅನಾನುಕೂಲತೆಯಿಂದ ಅಥವಾ ಅನವಧಾನದಿಂದ ನಮಗೆ ಇದ್ದ ಆ ದಂಡ ಏನಾದರೂ ಕೂಡ ಕಳೆದು ಹೋದರೆ, ಮುರಿದು ಹೋದರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ, 3 ದಿನಗಳ ಕಾಲ ನಿರಾಹಾರ ಉಪವಾಸವನ್ನ ಆಚರಣೆ ಮಾಡಿ ಮತ್ತೆ ಪುನಃ ಹೋಮ ಹವನಾದಿಗಳನ್ನ ಆಚರಣೆ ಮಾಡಿ ಆ ದಂಡವನ್ನ ಸ್ವೀಕಾರ ಮಾಡಬೇಕು ಅಂತ, ಹೊಸದಾದ ದಂಡವನ್ನ ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರ ನಿರೂಪಣೆಯನ್ನ ಮಾಡುತ್ತೆ. ಹೀಗೆ ಆ
ದಂಡ, ಕೌಪೀನ, ಶೀತ ನಿವಾರಣೆಗಾಗಿ ಮೇಲ್ಭಾಗದ ವಸ್ತ್ರ ಹಾಗೆ ಕೆಳಗಡೆ ವಸ್ತ್ರವನ್ನ ಧಾರಣೆ ಮಾಡಬೇಕು.